ಒಂದು ಊರಿನಲ್ಲಿ ಒಬ್ಬ ಹುಡುಗನೊಬ್ಬ ಬೀದಿ ಬೀದಿ ತಿರುಗುತ್ತಾ ಮಾಸ್ಕ್ ಮಾರುತ್ತಾ ಜೀವನ ಸಾಗಿಸುತ್ತಿದ್ದ. ಅವನು 11 ಅಥವಾ 12 ವರ್ಷ ವಯಸ್ಸಿನ ಹುಡುಗನಾಗಿದ್ದನು. ಆದರೆ ಅವನ ಬುದ್ಧಿವಂತಿಕೆಯು ಅವನ ವಯಸ್ಸಿನ ಇತರರಿಗಿಂತ ಹೆಚ್ಚಾಗಿತ್ತು. ಅವನು ಸರಳ ಜೀವನ ನಡೆಸುತ್ತಿದ್ದನು. ಐಷಾರಾಮಿ ಜೀವನ ಹೇಗಿರಬೇಕು ಎಂದು ತಿಳಿದಿರಲಿಲ್ಲ. ಅವನು ಚಿಂದಿ ಬಟ್ಟೆಗಳನ್ನು ಧರಿಸುತ್ತಿದ್ದನು ಮತ್ತು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು. ಆದರೂ ಅವನು ಚಿಕ್ಕ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದನು. ಅವನು ಅನಾಥನಾಗಿದ್ದನು ಮತ್ತು ಅವನಿಗೆ ಯಾವುದೇ ಸಹೋದರರು ಅಥವಾ ಸಹೋದರಿಯರು ಅಥವಾ ಅವನು ತನ್ನ ಸ್ವಂತ ಎಂದು ಕರೆಯಬಹುದಾದ ಯಾರನ್ನಾದರೂ ಹೊಂದಿರಲಿಲ್ಲ. ಅವನಿಗೊಂದು ಕನಸಿತ್ತು, ಸ್ವಂತ ಸೈಕಲ್ ಹೊಂದಬೇಕೆಂಬ ಅಗಾಧ ಆಸೆ. ಮಕ್ಕಳು ಸೈಕಲ್ ತುಳಿಯುತ್ತಾ, ಗೆಳೆಯರೊಂದಿಗೆ ಮಾತನಾಡುತ್ತಾ, ನಗುತ್ತಾ ತಮ್ಮ ಪಕ್ಕದಲ್ಲಿ ಹಾದು ಹೋಗುತ್ತಿದ್ದಾಗ ತನ್ನ ಅಸ್ತಿತ್ವವನ್ನೇ ಅರಿಯದೆ ತಾನು ಇಲ್ಲವೆಂಬಂತೆ ನೋಡುತ್ತಿದ್ದ. ಅವನಿಗೂ ಸೈಕಲ್ ಓಡಿಸಬೇಕೆನಿಸಿತು. ವಾಸ್ತವವಾಗಿ ಅವನು ಸೈಕಲನ್ನು ಹೊಂದಲು ಬಯಸಿದನು. ಅವನು ಆಗಲೇ ತನ್ನ ಯೋಜನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ದ. ಅವನು ಸ್ವಲ್ಪ ಸ್ವಲ್ಪ ಹಣವನ್ನು ಉಳಿಸಲು ಪ್ರಾರಂಭಿಸಿದನು. ಕೆಲವೊಮ್ಮೆ ಅವನು ಶ್ರೀಮಂತರ ಕಾರುಗಳನ್ನು ತೊಳೆಯುವಂತಹ ಕೆಲವು ವಿಲಕ್ಷಣ ಕೆಲಸಗಳನ್ನು ಮಾಡಿದನು. ಕೆಲವೊಮ್ಮೆ ಅವನು ಓವರ್ಟೈಮ್ ಕೆಲಸ ಮಾಡುತ್ತಾನೆ ಮತ್ತು ಮುಖವಾಡಗಳ ಜೊತೆಗೆ ಬಲೂನ್ಗಳು ಮತ್ತು ಆಟಿಕೆಗಳಂತಹ ಇತರ ಸರಕುಗಳನ್ನು ಮಾರಾಟ ಮಾಡುತ್ತಾನೆ. ಮಕ್ಕಳು ತಮ್ಮ ಪೋಷಕರಿಗೆ ಸರಕುಗಳಲ್ಲಿ ಒಂದನ್ನು ಖರೀದಿಸುವಂತೆ ಮನವಿ ಮಾಡುವುದನ್ನು ಅವನು ವೀಕ್ಷಿಸಿದನು ಮತ್ತು ಅವರ ಪೋಷಕರು ಹೇಗೆ ನಗುತ್ತಾರೆ ಮತ್ತು ಅವರಿಗೆ ಏನನ್ನಾದರೂ ಖರೀದಿಸುತ್ತಾರೆ. ನಂತರ ಅವನು ತನ್ನ ಕುಟುಂಬವನ್ನು ಹೊಂದಿರುವ ಜಗತ್ತಿಗೆ ಪ್ರಯಾಣಿಸಿದನು ಮತ್ತು ಅವರು ಪಿಕ್ನಿಕ್ನಲ್ಲಿದ್ದರು. ಅಲ್ಲಿ ಅವನು ಬಲೂನ್ ಖರೀದಿಸಿದ ಮಗುವಿನ ಸ್ಥಳದಲ್ಲಿ ಇದ್ದನು. ಆದರೆ ನಂತರ ಮರುಕ್ಷಣವೇ ಅವನು ವಾಸ್ತವಕ್ಕೆ ಬರುತ್ತಾನೆ. ತಿಂಗಳುಗಳು ಕಳೆದವು ಮತ್ತು ಅವನು ಸಮಂಜಸವಾದ ಹಣವನ್ನು ಉಳಿಸಲು ಸಾಧ್ಯವಾಯಿತು. ಆದರೆ ಅದು ಅವನಿಗೆ ಬೇಕಾಗಿದ್ದ ಒಟ್ಟು ಮೊತ್ತದ ಅರ್ಧದಷ್ಟು ಮಾತ್ರ. ಹುಡುಗ ಸೀರಿಯಸ್ ಆಗಿ ಕಾಣುತ್ತಾ ಬೆರಳುಗಳ ಸಹಾಯದಿಂದ ಒಂದಷ್ಟು ಲೆಕ್ಕಾಚಾರಗಳನ್ನು ಮಾಡಿದ. ಇನ್ನು ಕೆಲವೇ ತಿಂಗಳುಗಳು. ಅವನು ತನ್ನನ್ನು ತಾನೇ ಹೇಳಿಕೊಂಡನು. ಅವನು ಹಳೆಯ ಸೇತುವೆಯ ಕೆಳಗೆ ಮಲಗುತ್ತಿದ್ದ. ಅವನು ಬಳಸುತ್ತಿದ್ದ ಹಳೆಯ ಒರಟಾದ ಚಾಪೆಯ ಮೇಲೆ ಹಣದ ಪೆಟ್ಟಿಗೆಯನ್ನು ಇಟ್ಟು ಮಲಗಿದನು. ಮರುದಿನ ಅವನು ಕಾರನ್ನು ಸ್ವಚ್ಛಗೊಳಿಸಲು ಮೋಹನ್ ದಾಸ್ ಅವರ ಮನೆಗೆ ಹೋದನು. ಕಾರಿನ ಪಕ್ಕದಲ್ಲಿ ನೀರಿನ ಬಕೆಟ್ ಇಟ್ಟು ಹೆಗಲ ಮೇಲಿದ್ದ ಕೊಳಕು ಬಟ್ಟೆಯನ್ನು ತೆಗೆದು ಬಕೆಟ್ ಅಂಚಿನಲ್ಲಿಟ್ಟ. ಅವನು ಸೂರ್ಯನ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಆಕಾಶದ ಕಡೆಗೆ ನೋಡಿದನು. ಅವನ ಕುತ್ತಿಗೆ ಮತ್ತು ಹುಬ್ಬುಗಳ ಕೆಳಗೆ ಬೀಳುತ್ತಿದ್ದ ಕೆಲವು ಬೆವರಿನ ಹನಿಗಳನ್ನು ಒರೆಸಿ ಮತ್ತು ಕೆಲಸ ಮಾಡಲು ಪ್ರಾರಂಭಿಸಿದನು. ತಟ್ಟನೆ ಅವನ ಕಣ್ಣು ಕಾರಿನ ಸ್ಟೀರಿಂಗ್ ಪಕ್ಕದಲ್ಲಿ ಇಟ್ಟಿದ್ದ ನೋಟುಗಳ ಬಂಡಲ್ ಮೇಲೆ ಬಿತ್ತು. ಅವನು ಪರಿಸ್ಥಿತಿಯನ್ನು ಪರಿಗಣಿಸಿದನು. ಹಣವು ತನಗೆ ಅಗತ್ಯಕ್ಕಿಂತ ಹೆಚ್ಚಾಗಿರುತ್ತದೆ. ಅವನು ತೆರೆದ ಕಿಟಕಿಯ ಮೂಲಕ ಹಣವನ್ನು ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು, ಬೈಸಿಕಲ್ ಖರೀದಿಸಬಹುದು ಮತ್ತು ಅವನು ಇನ್ನೂ ಸ್ವಲ್ಪ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಅವನ ಮನಸ್ಸಿನಲ್ಲಿ ಒಂದು ಆಸೆ ಪ್ರಾರಂಭವಾಯಿತು. ಮತ್ತೆ ಅವನ ಮನಸ್ಸಿನಲ್ಲಿ ಗೊಂದಲ ಶುರುವಾಗಿತ್ತು. ಅಂತಿಮವಾಗಿ ಅವನು ನೋಟುಗಳ ಬಂಡಲ್ ಅನ್ನು ತೆಗೆದುಕೊಂಡು ಮೋಹನ್ ದಾಸ್ ಅವರಿಗೆ ಹಣವನ್ನು ಹಿಂದಿರುಗಿಸಲು ಮನೆಯೊಳಗೆ ಹೋದನು. ಜನರು ಮಾತನಾಡುವುದನ್ನು ಅವನು ಕೇಳಿಸಿಕೊಂಡಿದ್ದನು. ಮೋಹನ್ ದಾಸರ ಸತ್ಯದ ಶಕ್ತಿಯ ಬಗ್ಗೆ ಜನರು ಮಾತನಾಡುವುದನ್ನು ಅವನು ಕೇಳಿದ್ದನು ಮತ್ತು ಸತ್ಯದ ಮಾರ್ಗವನ್ನು ಅನುಸರಿಸುವ ಜನರಿಗೆ ಯಾವಾಗಲೂ ದೇವರು ಪ್ರತಿಫಲವನ್ನು ನೀಡುತ್ತಾನೆ. ಬಹುಶಃ ಮೋಹನ್ ದಾಸ್ ಅವನಿಗೆ ಬಹುಮಾನ ನೀಡಬಹುದು ಅಥವಾ ಕನಿಷ್ಠ ಉದ್ಯೋಗವನ್ನು ನೀಡಬಹುದು ಎಂಬ ಭರವಸೆಯ ಸಣ್ಣ ಕಿರಣ ಅವನ ಹೃದಯದೊಳಗೆ ಇತ್ತು. ಆದರೆ ವಿಷಯಗಳು ಸಾಮಾನ್ಯವಾಗಿ ತೋರುವ ರೀತಿಯಲ್ಲಿ ಹೊರಹೊಮ್ಮುವುದಿಲ್ಲ. ಮೋಹನ್ ದಾಸರು ಹುಡುಗನನ್ನು ನೋಡಿದರು, ಘಟನೆಯ ಬಗ್ಗೆ ಕೇಳಿದರು ಮತ್ತು ಹುಡುಗನಿಗೆ ಧನ್ಯವಾದ ಹೇಳಿದರು ಮತ್ತು ಅವನನ್ನು ಹೊಗಳಿದರು. ಆದರೆ ಯಾವುದೇ ಬಹುಮಾನವಿಲ್ಲ, ಉದ್ಯೋಗವಿಲ್ಲ, ಏನೂ ಇಲ್ಲ. ಹುಡುಗನಿಗೆ ಸ್ವಲ್ಪ ನಿರಾಶೆಯಾಯಿತು. ಆದರೆ ಹೇಗಾದರೂ ಅವನು ತನ್ನ ಕೆಲಸವನ್ನು ಮುಂದುವರೆಸಿದನು ಮತ್ತು ದಿನವೂ ಕಳೆಯಿತು. ಹುಡುಗ ಅಂತಿಮವಾಗಿ ಸೈಕಲ್ ಕೊಳ್ಳಲು ಬೇಕಾಗಿದ್ದ ಸಂಪೂರ್ಣ ಮೊತ್ತವನ್ನು ಸಂಗ್ರಹಿಸಿದ್ದ. ಅವನು ಹಣವನ್ನು 3 ಬಾರಿ ಎಣಿಸಿದನು. ಆದರೂ ಅವನಿಗೆ ನಂಬಲಾಗಲಿಲ್ಲ. ಅವನ ಸಂತೋಷಕ್ಕೆ ಮಿತಿಯಿಲ್ಲ. ಅವನು ಸಿಕ್ಕ ಕೊಳಕು ಬಟ್ಟೆಯೊಂದರಲ್ಲಿ ಹಣವನ್ನು ಇಟ್ಟು ಕಟ್ಟಿಕೊಂಡು ಮುಷ್ಟಿಯಲ್ಲಿ ಭದ್ರವಾಗಿಟ್ಟು ಸೈಕಲ್ ಅಂಗಡಿಗೆ ಹೋದ. ಅವನು ಕೈಯಲ್ಲಿ ಹಣದೊಂದಿಗೆ ಸೈಕಲ್ ಅಂಗಡಿಯ ಮುಂದೆ ಇದ್ದನು. ಅವನ ಕನಸು ನನಸಾಗುತ್ತಿತ್ತು. ಆದರೆ ಇದ್ದಕ್ಕಿದ್ದಂತೆ ಅವನು ಏನೋ ಗಮನಿಸಿದನು. ಕತ್ತಲೆಯ ಅಂಚಿನಲ್ಲಿರುವ ಅಂಗಡಿಯ ಪಕ್ಕದಲ್ಲಿದ್ದ ಡಸ್ಟ್ಬಿನ್ನಿಂದ ಶಬ್ದ ಬರುತ್ತಿದೆ. ಅವನ ಕಣ್ಣುಗಳು ಕತ್ತಲೆಗೆ ಹೊಂದಿಕೊಂಡವು ಮತ್ತು ಸಣ್ಣ ಚಲಿಸುವ ಆಕೃತಿಯನ್ನು ಕಂಡುಬಂತು.
ಹುಡುಗನಿಗೆ ಭಯವಾಯಿತು. ಆದರೆ ಮುಂದಿನ ಕ್ಷಣದಲ್ಲಿ ಕೊಳಕು ಕಾಣುವ ನಾಯಿಮರಿ ಡಸ್ಟ್ಬಿನ್ನಿಂದ ಜಿಗಿಯಿತು. ಹುಡುಗನಿಗೆ ಸಮಾಧಾನವಾಯಿತು ಮತ್ತು ಅವನು ಹಿಡಿದಿದ್ದ ಉಸಿರನ್ನು ಬಿಟ್ಟನು. ಅವನ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಹುಟ್ಟಿಕೊಂಡವು. ಅವನು ತನ್ನನ್ನು ನಾಯಿಮರಿಗೆ ಹೋಲಿಸಿಕೊಂಡನು. ನಾಯಿಮರಿ ಅವನಂತೆಯೇ ಕೊಳಕು. ಅವನು ಕತ್ತಲೆಯಲ್ಲಿ ವಾಸಿಸುತ್ತಿದ್ದನು ಮತ್ತು ಅದನ್ನು ತನ್ನ ಮನೆಗೆ ಎಂದು ಪರಿಗಣಿಸಿದನು. ಅವನು ಸಂತೋಷದಿಂದ ಇದ್ದರೂ ಹೊರಗಿನ ಪ್ರಪಂಚದಲ್ಲಿ ನಡೆದ ಆಶ್ಚರ್ಯಗಳು ಮತ್ತು ಅದ್ಭುತಗಳ ಬಗ್ಗೆ ತಿಳಿದಿಲ್ಲ. ಈಗ ಅವನು ಯೋಚಿಸುತ್ತಿದ್ದನು, ಅವನು ಅಂಗಡಿಯನ್ನು ಪ್ರವೇಶಿಸಬೇಕೇ? ಅವನು ನಿಜವಾಗಿಯೂ ಹಂಬಲಿಸುವುದೇ ಅಂತ ಯೋಚಿಸುತ್ತಾ ತನ್ನ ಸಮಯ ಮತ್ತು ಶ್ರಮವನ್ನು ಕೇವಲ ಪ್ರಾಪಂಚಿಕ ವಿಷಯಕ್ಕೆ ಹೂಡಿಕೆ ಮಾಡುವುದು ಸರಿಯೇ? ಭೌತಿಕ ವಿಷಯಗಳು ಜನರನ್ನು ದೀರ್ಘಕಾಲದವರೆಗೆ ಸಂತೋಷವಾಗಿರಿಸಲು ಸಾಧ್ಯವಿಲ್ಲ ಎಂದು ಅವನು ತಿಳಿದಿದ್ದನು. ಅವನು ತಮ್ಮ ಹಣವನ್ನು ದೀರ್ಘಕಾಲದವರೆಗೆ ಸಂತೋಷಪಡಿಸುವ ಮತ್ತು ಅವನ ಭವಿಷ್ಯಕ್ಕಾಗಿ ಬಲವಾದ ಅಡಿಪಾಯವನ್ನು ನಿರ್ಮಿಸಲು ಸಹಾಯ ಮಾಡುವಲ್ಲಿ ಹೂಡಿಕೆ ಮಾಡುತ್ತಾನೆ. ಈಗ ಅವನು ಏನು ಮಾಡಬೇಕೆಂದು ಅವನಿಗೆ ತಿಳಿದಿತ್ತು. ಅವನು ಉಸಿರುಗಟ್ಟುವವರೆಗೂ ಓಡಿದನು. ಅವನು ಶಾಲೆಯ ಮುಂದೆ ನಿಂತನು. ಅವನು ಉಳಿಸಿದ ಹಣದಿಂದ ಅವನು ಶಾಲೆಯ ಎಲ್ಲ ಖರ್ಚುಗಳನ್ನು ಭರಿಸುತ್ತಾನೆ ಮತ್ತು ಅವನು ಶಾಲಾ ಸಮಯದ ನಂತರವೂ ಕೆಲಸ ಮಾಡುತ್ತಾನೆ. ಹೌದು, ಅವನು ಶಿಕ್ಷಣವನ್ನು ಪಡೆದ ನಂತರ ಅವನು ನಿಜವಾಗಿಯೂ ತನ್ನ ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಮಾಡಬಹುದು ಎಂದು ಅವನಿಗೆ ತಿಳಿದಿತ್ತು. ಯಾರೂ ಕಾಳಜಿ ವಹಿಸದೆ ಅದೇ ಬಡ ಹುಡುಗನಾಗುವುದಿಲ್ಲ. ಸೈಕಲ್ ಹೊಂದುವ ಕನಸು ಅವನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು.